definition of some important terms. Okay, some important terms ಅನ್ನ ನಾವು ಡೆಫಿನೇಷನ್ ಅನ್ನ ನೋಡೋಣ. ಓಕೆನಾ? ಸೊ ಫಸ್ಟ್ ಒನ್, ಕೋಆರ್ಡಿನೇಷನ್ ಎಂಟಿಟಿ. ಓಕೆ, ಏನು ಕೋಆರ್ಡಿನೇಷನ್ ಎಂಟಿಟಿ ಅಂದ್ರೆ ಅಂತ ನೋಡೋಣ. ಓಕೆ, ಇಟ್ ಈಸ್ ದ ಫಿಕ್ಸ್ಡ್ ಸೆಂಟ್ರಲ್ ಆಟಮ್ or ion that is bonded to a specific number of ions or molecule. Okay, ಏನಾಗುತ್ತೆ, ಒಂದು ಫಿಕ್ಸ್ಡ್ ಸೆಂಟ್ರಲ್ ಆಟಮ್ ಆರ್ ಅಯಾನ್ ದಟ್ ಈಸ್ ಬಾಂಡೆಡ್, ಅದ್ ಏನಾಗಿರುತ್ತೆ, ಬಾಂಡ್ ಆಗಿರುತ್ತೆ. ಸ್ಪೆಸಿಫಿಕ್ ನಂಬರ್ ಆಫ್ ಅಯಾನ್ಸ್, ಅದನ್ನ ನಾನೇನಂತ ಕರಿತೀನಿ, ಕೋಆರ್ಡಿನೇಷನ್ ಎಂಟಿಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಸೆಂಟ್ರಲ್ ಮೆಟಲ್ ಅಯಾನ್ ಅನ್ನ ಎಂ ಅಂತ ಕನ್ಸಿಡರ್ ಮಾಡಿದ್ರೆ, ಲಿಗ್ಯಾಂಡ್ಸ್ ಅನ್ನ ಏನಂತ ಎಲ್ 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 ಅಂತ ಕನ್ಸಿಡರ್ ಮಾಡಿದ್ರೆ, ದಟ್ ಬಾಂಡೆಡ್ ಟು ಅ ಸ್ಪೆಸಿಫಿಕ್ ನಂಬರ್ ಆಫ್ ಅಯಾನ್ಸ್. ಓಕೆ, ಆರ್ ಮಾಲಿಕ್ಯೂಲ್ಸ್. ಓಕೆ, ಮಾಲಿಕ್ಯೂಲ್ ಅಥವಾ ಅಯಾನ್ಸ್ ಗೆ ದಟ್ ಈಸ್ ಬೌಂಡೆಡ್ ಟು ಸ್ಪೆಸಿಫಿಕ್ ನಂಬರ್ ಆಫ್ ಅಯಾನ್ಸ್ ಆರ್ ಮಾಲಿಕ್ಯೂಲ್. ಓಕೆ, ಸೊ ಹೀಗೆ ಏನಾಗುತ್ತೆ, ಇಟ್ ಈಸ್ ದ ಫಿಕ್ಸ್ಡ್ ಸೆಂಟ್ರಲ್ ಆಟಮ್ ಆರ್ ಅಯಾನ್ ದಟ್ ಈಸ್ ಬಾಂಡೆಡ್, ಅದು ಬಾಂಡ್ ಆಗಿರುತ್ತೆ ಸ್ಪೆಸಿಫಿಕ್ ನಂಬರ್ ಆಫ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ಜೊತೆಗೆ. ಫಾರ್ ಎಕ್ಸಾಂಪಲ್ ಅನ್ನ ನೋಡೋಣ. ಇಲ್ಲಿ ನೋಡಿ, ದಟ್ ಈಸ್ ಓಕೆ, ಕೋಬಾಲ್ಟ್ ಕಾಂಪ್ಲೆಕ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ NH3 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 ಟೋಟಲ್, ಇನ್ನೊಂದು ಇಲ್ಲಿ ನೋಡಿ CL CL CL. ಟೋಟಲ್ ಕೋಆರ್ಡಿನೇಷನ್ ಎಂಟಿಟಿ ಅಂದ್ರೆ ಏನಂತ ಡಿಫೈನ್ ಮಾಡ್ತೀನಿ, ವ್ಯಾರ್ ನೋಡಿ ನಾನಲ್ಲೇ ಬರ್ದಿದ್ದೀನಿ ಅದನ್ನ, 6 ammonia molecules and 3 chloride ions surrounded by cobalt. ಕೋಬಾಲ್ಟ್ ಏನಾಗಿದೆ ಹೇಳಿ, ವ್ಯಾರ್ 6 ammonia molecule, 6 ammonia moleculeಗಳು ಮತ್ತು 3 chloride ions ಎರಡು ಸರೌಂಡೆಡ್ ಬೈ ಕೋಬಾಲ್ಟ್, ದಟ್ ಈಸ್ ಕೋಆರ್ಡಿನೇಷನ್ ಎಂಟಿಟಿ. ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಎಷ್ಟು ಅಯಾನ್ಸ್ ಇಂದ ಆರ್ ಮಾಲಿಕ್ಯೂಲ್ ಇಂದ ಸರೌಂಡ್ ಆಗಿದೆಯಲ್ಲ, ಅದನ್ನೇ ಕೋಆರ್ಡಿನೇಷನ್ ಎಂಟಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಸೆಂಟ್ರಲ್ ಆಟಮ್ ಆರ್ ಅಯಾನ್ ಇನ್ ಅ ಸ್ಪೆಸಿಫಿಕ್ ಜೊಮೆಟ್ರಿಕಲ್ ಅರೇಂಜ್ಮೆಂಟ್, ಇಟ್ ಈಸ್ ದ ಸೆಂಟ್ರಲ್ ಕ್ಯಾಟಯಾನ್ ದಟ್ ಈಸ್ ಸರೌಂಡೆಡ್ ಅಂಡ್ coordinately bonded to the one or more neutral molecules or negatively charged ion. So in the complex, illodi, this is central metal atom. ಈ ಸೆಂಟ್ರಲ್ ಮೆಟಲ್ ಆಟಮ್ ಏನಾಗಿರುತ್ತೆ, ಆಲ್ಮೋಸ್ಟ್ ಡಿ ಬ್ಲಾಕ್ ಎಲಿಮೆಂಟ್ ಆಗಿರುತ್ತೆ. ಈ ಸೆಂಟ್ರಲ್ ಮೆಟಲ್ ಆಟಮ್ ಒಂದು ಸ್ಪೆಸಿಫಿಕ್ ಜಾಮೆಟ್ರಿಕಲ್ ಅರೇಂಜ್ಮೆಂಟ್ ಅಲ್ಲಿ, ಇಟ್ ಮೇ ಬಿ ಸ್ಕ್ವೇರ್ ಪ್ಲೇನರ್, ಟೆಟ್ರಾಹೆಡ್ರಲ್, ಆಕ್ಟಾಹೆಡ್ರಲ್, ಯಾವುದೇ ಜೊಮೆಟ್ರಿಲಿ ಏನಾಗಿರುತ್ತೆ, ಇಟ್ ಈಸ್ ದ ಸೆಂಟ್ರಲ್ ಕ್ಯಾಟಯಾನ್ ದಟ್ ಈಸ್ ಸರೌಂಡೆಡ್ ಅಂಡ್ ಕೋಆರ್ಡಿನೇಟ್ಲಿ ಬಾಂಡೆಡ್. ಏನಾಗುತ್ತೆ, ಕೋಆರ್ಡಿನೇಟ್ಲಿ ಬಾಂಡ್ ಆಗಿರುತ್ತೆ ಟು ಒನ್ ಆರ್ ಮೂರ್, ಒಂದು ಅಥವಾ ಹೆಚ್ಚು ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಇಂದ ಒಂದು ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗಿರುತ್ತೆ. ಓಕೆ, ಈಗ ಸಿಂಪಲ್ ಥಿಂಗ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ. ದಿಸ್ ಇಸ್ ಮೆಟಲ್, ಇದು ನನ್ನ ಮೆಟಲ್. ಇಲ್ಲಿ ಲಿಗ್ಯಾಂಡ್ 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 ಲಿಗ್ಯಾಂಡ್. ಈ ಮೆಟಲ್ ಏನಿದೆಯಲ್ಲ, ಈ ಮೆಟಲ್ ನ ಏನಂತ ಕರಿತೀನಿ, ಸೆಂಟ್ರಲ್ ಆಟಮ್. ಇದು ಸೆಂಟ್ರಲ್ ಅಲ್ಲಿ ಇರುತ್ತೆ. ಜೊಮೆಟ್ರಿಕಲ್ ಅರೇಂಜ್ಮೆಂಟ್ ಅಲ್ಲಿ ಕ್ಯಾಟಯಾನ್ಸ್, ಏನ್ ಸೆಂಟ್ರಲ್ ಕ್ಯಾಟಯಾನ್ ಇರುತ್ತೆ, ಇದು ಯಾವತ್ತು ಇದರ ಚಾರ್ಜ್ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಕೋಆರ್ಡಿನೇಟ್ಲಿ ಬಾಂಡೆಡ್ ಟು ದ ನ್ಯೂಟ್ರಲ್ ಮಾಲಿಕ್ಯೂಲ್ ಜೊತೆಗೂ ಇರ್ಬೋದು, ಅಥವಾ ನೆಗೆಟಿವ್ಲಿ ಚಾರ್ಜೆಡ್ ಅಯಾನ್ಸ್ ಜೊತೆಗೆ ಕಾಂಪ್ಲೆಕ್ಸ್ ಫಾರ್ಮೇಶನ್ ಮಾಡುತ್ತೆ, ಅದನ್ನೇ ಸೆಂಟ್ರಲ್ ಆಟಮ್ ಆರ್ ಅಯಾನ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್, CO+3 is the central metal ion that is positively charged and it is coordinately bonded to the 6 neutral NH3 molecules within the coordination sphere. ಓಕೆ, ಏನಾಗುತ್ತೆ ಇಲ್ಲಿ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ನೋಡಿ ಹಿಂಗಿದ್ದಾಗ CO+3 ಅನ್ನ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಏನ್ ಮಾಡುತ್ತೆ, NH3
NH3, 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 NH3. They bonded to 6 neutral NH3 molecule. ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಯಾವ್ದಾಯ್ತು ಇಲ್ಲಿ ಈಗ? CO+3 ಸೆಂಟ್ರಲ್ ಮೆಟಲ್ ಆಟಮ್ ಆಯ್ತು. ದೇ ಆರ್ ನ್ಯೂಟ್ರಲ್ NH3 ಮಾಲಿಕ್ಯೂಲ್ ಏನಾಗಿದೆ, ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಓಕೆ, ಸೊ ಇಲ್ಲಿ ಕೋಬಾಲ್ಟ್ ಏನಿರುತ್ತಲ್ಲ ಅದು ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ligands. Okay, so ligands are the ions or molecule that are bounded to the coordination entities, central atom or ion. Okay, ligand ಅನ್ನ L ಅಂತ ರಿಪ್ರೆಸೆಂಟ್ ಮಾಡ್ತೀನಿ ನಾನು. ಓಕೆ, ಸೊ ಲಿಗ್ಯಾಂಡ್ಸ್ ಅನ್ನ ನಾನು L ಅಂತ ರಿಪ್ರೆಸೆಂಟ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಈ ಲಿಗ್ಯಾಂಡ್ ಯಾವ್ದನ್ನ ಸರೌಂಡ್ ಮಾಡಿರುತ್ತೆ ಹೇಳಿ? ಮೆಟಲ್ ಲಿಗ್ಯಾಂಡ್, 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 ಲಿಗ್ಯಾಂಡ್. ಸೆಂಟ್ರಲ್ ಆಟಮ್ ಅನ್ನ ಏನ್ ಮಾಡಿರುತ್ತೆ ಹೇಳಿದು? ಸೆಂಟ್ರಲ್ ಆಟಮ್ ಅನ್ನ ಸರೌಂಡ್ ಮಾಡ್ಕೊಂಡಿರುತ್ತೆ. ಓಕೆ, ಸೆಂಟ್ರಲ್ ಆಟಮ್ ಅನ್ನ ಸರೌಂಡ್ ಮಾಡ್ಕೊಂಡಿರುತ್ತೆ. ಈ ಲಿಗ್ಯಾಂಡ್ ಮೇ ಬಿ ನೆಗೆಟಿವ್ಲಿ ಚಾರ್ಜ್ಡ್ ಆರ್ ಮಾಲಿಕ್ಯೂಲ್, ಎರಡೂ ಇರ್ಬೋದು. ಈಗ ಎಕ್ಸಾಂಪಲ್ Cl ಮೈನಸ್, Br ಮೈನಸ್, Cn ಮೈನಸ್, ಇವೆಲ್ಲ ಏನು ನೆಗೆಟಿವ್ಲಿ ಚಾರ್ಜ್ಡ್. NH3, H2O ಈ ತರ ಎಲ್ಲ ಇದೆಯಲ್ಲ, ಇವೆಲ್ಲ ಏನು ಮಾಲಿಕ್ಯೂಲ್ಸ್ ಆಗಿರುತ್ತೆ. ಸೊ ಏನಾಗಿರುತ್ತೆ, ಲಿಗ್ಯಾಂಡ್ಸ್ ಆರ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ದಟ್ ಆರ್ ಬೌಂಡ್ ಟು ದ ಕೋಆರ್ಡಿನೇಷನ್ ಎಂಟಿಟಿ ಆಫ್ ಸೆಂಟ್ರಲ್ ಆಟಮ್ ಆರ್ ಅಯಾನ್. ಅವು ಏನಾಗಿರುತ್ತೆ, ಸೆಂಟ್ರಲ್ ಆಟಮ್ ಅಥವಾ ಅಯಾನ್ಸಿಗೆ ಬೌಂಡ್ ಆಗಿರುತ್ತೆ. ಅದನ್ನ ಏನಂತ ಕರಿತೀವಿ ನಾವು? ಲಿಗ್ಯಾಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್ ಅನ್ನ ನೋಡೋಣ. ದೀಸ್ ಮೇ ಬಿ ಸಿಂಪಲ್ ಲೈಕ್ Cl minus, Br minus, small molecules like H2O, NH3. ಓಕೆ, ಅಥವಾ ಒಂದು EDTA ತರ ಒಂದು ಕಂಪೌಂಡ್ ಆಗಿರ್ಬೋದು, ಯಾವ್ದು ಇರ್ಬೋದು. ಹೀಗೆ ಲಿಗ್ಯಾಂಡ್ಸ್ ಅನ್ನ ಡಿಫೈನ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿದೆ, NH3 6 where ammonia and chloride ions are called ligands. ಇವೆರಡನ್ನ ಏನ್ ಆರೋ ಮಾರ್ಕ್ ಹಾಕಿದ್ದೀನಲ್ಲ, ಇವೆರಡನ್ನ ಏನಂತ ಕರಿತೀನಿ ನಾನು? ಲಿಗ್ಯಾಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಲಿಗ್ಯಾಂಡ್ ಅಂದ್ರೆ ಏನು ಅಂತ ಅರ್ಥ ಆಯ್ತಾ ಸ್ಟೂಡೆಂಟ್ಸ್ ನಮ್ಗೆ? ಏನು ಲಿಗ್ಯಾಂಡ್ಸ್ ಅಂದ್ರೆ? ದೇ ಆರ್ ಸರೌಂಡೆಡ್, ಓಕೆ, ಬೈ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ಸ್ ಅಲ್ವಾ? ಲಿಗ್ಯಾಂಡ್ಸ್ ಏನಾಗಿರುತ್ತೆ, ದೇ ಮೇ ಬಿ ನೆಗೆಟಿವ್ಲಿ ಚಾರ್ಜ್ಡ್ ಆರ್ ಮಾಲಿಕ್ಯೂಲ್ಸ್, ಸ್ಮಾಲ್ ಮಾಲಿಕ್ಯೂಲ್ಸ್ ಆರ್ EDTA ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್, ಈ ತರ ಆಗಿರುತ್ತೆ. ಇದನ್ನ ಲಿಗ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಕೋಆರ್ಡಿನೇಷನ್ ನಂಬರ್. ಈಗ ಹಂಗಾದ್ರೆ ನಾವ್ ಈ ಸ್ಟೋರಿನ ಈಗ ನರೇಟ್ ಮಾಡ್ತಾ ಹೋದಂಗೆ ಈಗ ನಾವೇನ್ ತಗೊಂಡು ಇವ್ರ ರಾಜ, ಇವ್ರ ಮಂತ್ರಿ, ಇವ್ರ ಈಗ ಸೋಲ್ಜರು, ಓಕೆ, ಇವ್ರು ಈ ತರ ತಗೊಂಡೋದ್ರೆ ಕೋಆರ್ಡಿನೇಷನ್ ನಂಬರ್ ಎಲ್ಲಿ ಬರುತ್ತೆ? ಸೊ ಇಲ್ಲಿ ನಾವೇನೇನ್ ಕಲ್ತ್ವಿ ಹೇಳಿ? ಈಗ ಏನು ಕೋಆರ್ಡಿನೇಷನ್ ಎಂಟಿಟಿ, ಸೆಂಟ್ರಲ್ ಮೆಟಲ್ ಅಂದ್ರೆ ಏನು, ಲಿಗ್ಯಾಂಡ್ಸ್ ಅಂದ್ರೆ ಏನು ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಈಗ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ? ಕೋಆರ್ಡಿನೇಷನ್ ನಂಬರ್ಗೆ ಹೋಗ್ತಾ ಇದ್ದೀನಿ. The number of atoms in a ligands that is directly bounded to the central atom. Okay, central atom or ion ಗೆ ಡೈರೆಕ್ಟ್ ಆಗಿ ಏನಾಗಿರುತ್ತಲ್ಲ ಬಾಂಡಿಂಗು, ಅದನ್ನ ಏನಂತ ಕರಿತೀನಿ? ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀನಿ. ಈಸ್ ನೌನ್ ಆಸ್ ಮೆಟಲ್ ಆಟಮ್ಸ್ ಆರ್ ಅಯಾನ್ಸ್ ಕೋಆರ್ಡಿನೇಷನ್ ನಂಬರ್. ಮೆಟಲ್ ಆಟಮ್ ಮತ್ತು ಆರ್ ಅಯಾನಿಗೆ ಏನು ಡೈರೆಕ್ಟ್ ಆಗಿ ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿರುತ್ತೆ, ಇದನ್ನ ನಾನು ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀನಿ. ಇದನ್ನ ಸೆಕೆಂಡರಿ ವೇಲೆನ್ಸಿ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೆಕೆಂಡರಿ ವೇಲೆನ್ಸಿ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ ನಾನು. ಓಕೆ, ರೈಟ್. ಅಂದ್ರೆ ಈಗ ಮೆಟಲ್ಗೆ ಈಗ NH3 ಮತ್ತೆ Cl ಅನ್ನ ಕನ್ಸಿಡರ್ ಮಾಡಿದ್ವಿ. ಡೈರೆಕ್ಟ್ಲಿ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಏನು ಡೈರೆಕ್ಟ್ ಆಗಿ ಬಾಂಡ್ ಆಗಿರುತ್ತಲ್ಲ, ಅದನ್ನ ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀನಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಸೆಕೆಂಡರಿ ವೇಲೆನ್ಸಿ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಓಕೆ, ಸೊ ಸೆಕೆಂಡರಿ ವೇಲೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಸೆಕೆಂಡರಿ ವೇಲೆನ್ಸಿ ಫಸ್ಟ್ ಪ್ರೈಮರಿ ವೇಲೆನ್ಸಿ ಎಲ್ಲಿ ಬರುತ್ತೆ ಹೇಳಿ? ನಿಮಗೆ ವರ್ನರ್ಸ್ ಥಿಯರಿ ಎಲ್ಲ ಬಂದಾಗ ಇದು ಹೆಲ್ಪ್ ಆಗುತ್ತೆ ನಿಮ್ಗೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋದಿದೆ. ಓಕೆ ಓಕೆ, ಎಕ್ಸಾಂಪಲ್. ಓಕೆ, ಕನ್ಸಿಡರ್ K4FeCN6. ಇಲ್ಲಿ ಇದು ಒಂದು ಲಿಗ್ಯಾಂಡ್, ಇದು ಒಂದು ಲಿಗ್ಯಾಂಡ್ ಅಂತ ಕನ್ಸಿಡರ್ ಮಾಡಿದ್ರೆ Cn ಮೈನಸ್ ಏನಿದೆಯಲ್ಲ, ದಿಸ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು
ದ ಸೆಂಟ್ರಲ್ ಆಟಮ್. ಓಕೆ, ಸೆಂಟ್ರಲ್ ಆಟಮಿಗೆ ಡೈರೆಕ್ಟ್ ಆಗಿ ಎಷ್ಟು CN ಅಟ್ಯಾಚ್ ಆಗಿದೆ? CN ಮೈನಸ್ ಕೋಆರ್ಡಿನೇಷನ್ ನಂಬರ್ 6. ಕೋಆರ್ಡಿನೇಷನ್ ನಂಬರ್ ಏನಿದೆ? 6. ಓಕೆನಾ? ಓಕೆ, so this ligand is directly attached to the central atom or ion, so coordination number is 6. Okay, next, coordination sphere, a square bracket surrounded by the central metal atom or ion and the ligands that are directly attached. ಒಂದು ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಮೆಟಲ್ ಮತ್ತೆ ಲಿಗ್ಯಾಂಡ್ ಏನಿದೆಯಲ್ಲ, ಇದನ್ನೇ ನಾವು ಕೋಆರ್ಡಿನೇಷನ್ ಸ್ಪಿಯರ್ ಆರ್ ದ ಫಸ್ಟ್ ಸ್ಪಿಯರ್ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ಬಿಕಾಸ್ ದ ಮೆಟಲ್ ಈಸ್ ಟೈಟ್ಲಿ ಅಟ್ಯಾಚ್ ಟು ದಟ್ ಲಿಗ್ಯಾಂಡ್ ಇನ್ ದ ಸ್ಪಿಯರ್. ಅಂದ್ರೆ ಈಗ ಇಲ್ಲಿ ಮೆಟಲ್ ಲಿಗ್ಯಾಂಡ್ 4 L1 2 ಅಂತ ಇದೆ ಅಂತ ಅಂದ್ಕೊಳ್ಳಿ. ಈ ಮೆಟಲ್ ಡೈರೆಕ್ಟ್ ಆಗಿ ಇಲ್ಲಿ ಲಿಗ್ಯಾಂಡ್ಗೆ ಏನಾಗಿದೆ ಹೇಳಿ? ಅಟ್ಯಾಚ್ ಆಗಿದೆ. ಓಕೆ, ಸೊ ಲಿಗ್ಯಾಂಡ್ಗೆ ಅಟ್ಯಾಚ್ ಆಗಿರೋದಕ್ಕೆ ಟೈಟ್ ಆಗಿ ಬಾಂಡ್ ಆಗಿದೆ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಇರೋದಕ್ಕೆ. ಸೊ ಇದೇನಿದೆಯಲ್ಲ, ಇದು ಈಸಿಲಿ ಅಯೋನೈಸ್ ಆಗುತ್ತೆ. ದಿಸ್ ಇಸ್ ಅಯೋನೈಸೇಬಲ್. ಓಕೆನಾ? ಸೊ ಇದು ಅಯೋನೈಸೇಬಲ್ ಇರುತ್ತೆ. ಈಗ ಹತ್ರ ಇರೋದಕ್ಕೆ ಮೆಟಲ್ ಮತ್ತೆ ಲಿಗ್ಯಾಂಡ್ ಇರುತ್ತಲ್ಲ, ಇವರ ಮಧ್ಯೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಲಿಗ್ಯಾಂಡ್ಸ್ ಅನ್ನ ಹೋಲ್ಡ್ ಮಾಡ್ತಾ ಇರುತ್ತೆ ಇನ್ ದ ಕೋಆರ್ಡಿನೇಷನ್ ಸ್ಪಿಯರ್. ಇಟ್ ಬಿಹೇವ್ಸ್ ಆಸ್ ಎ ಸಿಂಗಲ್ ಯೂನಿಟ್. ಇವು ಏನ್ ML4 ಅಂತ ನೋಡ್ತಿದ್ದೀರಲ್ಲ ಈ ಪಿಕ್ಚರ್ ಅಲ್ಲಿ, ಈ ML4 ಏನಿರುತ್ತೆ ಸಿಂಗಲ್ ಯೂನಿಟ್ ಆಗಿರುತ್ತೆ. ಎಕ್ಸಾಂಪಲ್ ಅಲ್ಲಿ ನೋಡೋಣ. ಈಗ ಇಲ್ಲಿ ನೋಡಿ, FeCN6 ಅಂತ ಇದ್ರೆ ಈ ಐರನ್ ಏನ್ CN ಇದೆಯಲ್ಲ, ಇದು ಡೈರೆಕ್ಟ್ ಆಗಿ ಬೌಂಡ್ ಆಗಿದೆ. ಸೊ ಕೋಆರ್ಡಿನೇಷನ್ ಸ್ಪಿಯರ್ ಅಂದ್ರೆ ಏನ್ ಹೇಳಿ? ಈ ಸ್ಕ್ವೇರ್ ಬ್ರೇಕೆಟ್ ಒಳಗಡೆ ಏನಿದೆಯಲ್ಲ, ಡೈರೆಕ್ಟ್ ಆಗಿ ಮೆಟಲ್ಗೆ ಏನು ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿದೆ. ಅಂದ್ರೆ 6CN ಮೈನಸ್ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿದೆ. ಸೊ Fe ಮತ್ತೆ CN ಮಧ್ಯ ಏನು ಅಟ್ರಾಕ್ಷನ್ ಜಾಸ್ತಿ ಇದೆ. Fe ಮತ್ತೆ CN ಮಧ್ಯ ಅಟ್ರಾಕ್ಷನ್ ಜಾಸ್ತಿ ಇದೆ. ಸೊ ಇಲ್ಲಿ ಏನಾಗುತ್ತೆ, ಇದನ್ನ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸೊ ಇಲ್ಲೇನು ಅವರ ಮಧ್ಯೆ ಬಾಂಡು ಟೈಟ್ ಆಗಿರುತ್ತೆ, ಈಸಿಲಿ ಅಯೋನೈಸ್ ಆಗೋದಿಲ್ಲ ಇದು. ಓಕೆ, ಸೊ ಇದನ್ನ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಕೋಆರ್ಡಿನೇಷನ್ ಪಾಲಿಹೆಡ್ರಾನ್, the spatial arrangement of the ligand atoms that are directly attached to the central atom. Central atom or ioniಗೆ ಡೈರೆಕ್ಟ್ ಆಗಿ ಮೆಟಲ್ ಅಟ್ಯಾಚ್ ಆಗಿರುತ್ತೆ, ಸೆಂಟ್ರಲ್ ಲಿಗ್ಯಾಂಡ್ ಅಟ್ಯಾಚ್ ಆಗಿರುತ್ತೆ. ಅವಾಗ ಒಂದು ಜೊಮೆಟ್ರಿಕಲ್ ಅರೇಂಜ್ಮೆಂಟ್, ಸ್ಪೇಷಿಯಲ್ ಅರೇಂಜ್ಮೆಂಟ್ ಬರುತ್ತೆ. ಅಂದ್ರೆ ಈಗ ಮೆಟಲ್ ಲಿಗ್ಯಾಂಡ್ 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 ಒಂದ್ ಶೇಪ್. ಈಗ ಮೆಟಲ್ ಲಿಗ್ಯಾಂಡ್ 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 ಲಿಗ್ಯಾಂಡ್. ಓಕೆ, ಆರ್ ಮೆಟಲ್ ಎಲ್. ಓಕೆ, ಎಲ್ 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 ಎಲ್. ಓಕೆ, ಸೊ ಆಕ್ಟಾಹೆಡ್ರಲ್ ಇರ್ಬೋದು, ಟೆಟ್ರಾಹೆಡ್ರಲ್ ಇರ್ಬೋದು, ಸ್ಕ್ವೇರ್ ಪ್ಲೇನಾರ್ ಇರ್ಬೋದು. ಈ ತರ ಸ್ಪೇಷಿಯಲ್ ಅರೇಂಜ್ಮೆಂಟ್ಸ್ ಇರುತ್ತೆ. ಅಂದ್ರೆ ಜೊಮೆಟ್ರಿಕಲ್ ಅರೇಂಜ್ಮೆಂಟ್ ಆಫ್ ಸೆಂಟ್ರಲ್ ಆಟಮ್ ಆರ್ ಅಯಾನ್ಸ್ ದಟ್ ರೆಫರ್ ಟು ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್, ಆಕ್ಟಾಹೆಡ್ರಲ್ ನೋಡಿ, ಮೆಟಲ್ ಲಿಗ್ಯಾಂಡ್, ಟೆಟ್ರಾಹೆಡ್ರಲ್, ಸ್ಕ್ವೇರ್ ಪ್ಲೇನರ್, ಸ್ಕ್ವೇರ್ ಬೈಪಿರಮಿಡಲ್, ಟ್ರೈಗೋನಲ್ ಬೈಪಿರಮಿಡಲ್, ಇವೆಲ್ಲ ಏನಿರುತ್ತೆ ಎಕ್ಸಾಂಪಲ್ ಆಗಿರುತ್ತೆ. ಓಕೆ, oxidation number of central atom. Okay, it is defined as the charge that central metal ion would have if all ligands are removed. ಈ ಮೆಟಲ್ಗೆ ಏನ್ ಲಿಗ್ಯಾಂಡ್ ಅಟ್ಯಾಚ್ ಆಗಿದೆಯಲ್ಲ, ಈ ಲಿಗ್ಯಾಂಡ್ ಏನ್ ಅಟ್ಯಾಚ್ ಆಗ್ತಾ ಇದೆ ಅಂದ್ರೆ ಈ ಎಲ್ಲಾ ಲಿಗ್ಯಾಂಡ್ ಅನ್ನ ತೆಗೆದು ಬಿಡ್ತೀನಿ ನಾನು. ಅವಾಗ ಈ ಮೆಟಲ್ ಮೇಲೆ ಎಷ್ಟು ಚಾರ್ಜ್ ಉಳಿಯುತ್ತೆ ಅಂತ ನೋಡೋದು. ಎಷ್ಟು ಚಾರ್ಜ್ ಉಳಿಯುತ್ತೋ ಅದನ್ನ ನಾನು ಆಕ್ಸಿಡೇಷನ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಆಕ್ಸಿಡೇಷನ್ ನಂಬರ್ ಅಂತ ಕನ್ಸಿಡರ್ ಮಾಡುವಾಗ ನಾನು, ಸೊ ಇಲೆಕ್ಟ್ರಾನ್, ಎಲ್ಲಾ ಇಲೆಕ್ಟ್ರಾನ್ ಪೇರ್, ಲಿಗ್ಯಾಂಡ್ಸ್ ಅಂದ್ರೆ ದೇ ಡೋನೇಟ್ ಅ ಪೇರ್ ಆಫ್ ಇಲೆಕ್ಟ್ರಾನ್, ಆ ಎಲ್ಲಾ ಪೇರ್ ಆಫ್ ಇಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡ್ಬಿಡ್ತೀನಿ. ಅವಾಗ ಆ ಮೆಟಲ್ ಮೇಲೆ, ಸೆಂಟ್ರಲ್ ಮೆಟಲ್ ಆಟಮ್ ಮೇಲೆ ಎಷ್ಟು ಚಾರ್ಜ್ ಇರುತ್ತಲ್ಲ ಅದನ್ನ ಏನಂತ ಕರಿತೀವಿ ನಾವು? ಕೋಆರ್ಡಿನೇಷನ್ ನಂಬರ್ ಅಂತ, ಆಕ್ಸಿಡೇಷನ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಕನ್ಸಿಡರ್
K4 Fe6 ಏನಾಗುತ್ತೆ 4K plus Fe6 4 minus charge on the complex ion is -4 ಓಕೆನಾ. ನೋಡಿ ಇದು +4K. ಯಾಕೆ ಇದು +4K ಆಯ್ತು ಹೇಳಿ, ಪ್ಲಸ್ FeCN6 4 ಮೈನಸ್ +4 ಇದ್ರೆ ಇದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಈಗ ನನ್ಗೆ ಯಾವ್ದ್ರ ಮೇಲೆ ಚಾರ್ಜ್ ಬೇಕು, ಸಾರಿ ಐರನ್ ಮೇಲಿನ ಚಾರ್ಜ್ ಬೇಕು. ಸೊ ಲೆಟ್ ಚಾರ್ಜ್ ಆನ್ ದ Fe be X. ನಂಗೆ ಗೊತ್ತಿಲ್ಲ ಅದೇನು ಅಂತ. ಎಷ್ಟು ಲಿಗ್ಯಾಂಡ್ ಅಟ್ಯಾಚ್ ಆಗಿದೆ, 6 ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿದೆ. CN ಚಾರ್ಜ್ ಏನ್ ಹೇಳಿ -1 ಐ ನ್ಯೂ ಅಲ್ವಾ. ಸೊ ಇಸ್ ಈಕ್ವಲ್ಸ್ ಟು -4, ಯಾಕೆಂದ್ರೆ ಮೇಲ್ಗಡೆ ಇರೋ ಚಾರ್ಜ್ ಅನ್ನ ಬರಿಬೇಕು. ಸಪೋಸ್ ಇದು 0 ಇದ್ರೆ 0 ಬರಿಬೇಕು. ಓಕೆ, ಸೊ ಹೆನ್ಸ್ ನೋಡಿ X ಪ್ಲಸ್ -6 is equals to -4. So X is equals to +2. So iron ಏನಿದೆಯಲ್ಲ it is charge +2 or 2 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ. ಓಕೆ, homoleptic heteroleptic complex. Homoleptic complexes are those in which central atom is coordinated with only one type of ligand. ಈಗ ಕನ್ಸಿಡರ್ ಮಾಡ್ತೀನಿ. ಇದೇ ಸಿಂಪಲ್ ಎಕ್ಸಾಂಪಲ್ ಸಚ್ ಆಸ್ ಕೋಬಾಲ್ಟ್ ನೋಡಿ, ಅಮೋನಿಯಾ ಮಾಲಿಕ್ಯೂಲ್ ಜೊತೆಗೆ ಮಾತ್ರ ಬಾಂಡ್ ಆಗ್ತಾ ಇದೆ, ಒಂದೇ ಟೈಪಿನ ಲಿಗ್ಯಾಂಡ್ ಜೊತೆಗೆ ಆಗ್ತಾ ಇದೆ. ಬಟ್ ಈ ಕೇಸಲ್ಲಿ ಏನಾಗ್ತಿದೆ, ಅಮೋನಿಯಾ ಮತ್ತೆ Cl2 ಎರಡರಿಂದನೂ ಏನಾಗ್ತಿದೆ ಹೇಳಿ ಬಾಂಡ್ ಆಗಿದೆ. ಸೊ ಇಲ್ಲಿ ಏನಾಗ್ತಿದೆ, ಹೋಮೋಲಿಪ್ಟಿಕ್ ಮತ್ತೆ ಹೆಟೆರೋಲಿಪ್ಟಿಕ್ ಕಾಂಪ್ಲೆಕ್ಸ್ ಅಲ್ಲಿ ಏನಾಗುತ್ತೆ, ಸೆಂಟ್ರಲ್ ಆಟಮ್ ಏನಿದೆಯಲ್ಲ ಇದು ಒಂದೇ ಟೈಪ್, ಅದು CN- ಇರ್ಬೋದು, Cl- ಇರ್ಬೋದು, ಅಥವಾ H2O ಇರ್ಬೋದು, NH3 ಇರ್ಬೋದು, EDTA ಇರ್ಬೋದು, ಯಾವ್ದು ಇರ್ಬೋದು. ಇಲ್ಲಿ ಏನಾಗುತ್ತೆ, ಓನ್ಲಿ ಒನ್ ಟೈಪ್ ಆಫ್ ಲಿಗ್ಯಾಂಡ್ ಇಂದ ಬಾಂಡ್ ಆಗಿದ್ರೆ ಅದನ್ನ ಹೋಮೋ ಅಂತ ಕರಿತೀವಿ. ಹೋಮೋ ಅಂದ್ರೆ ಸೇಮ್ ಅಂತ ಅರ್ಥ, ಹೆಟೆರೋ ಅಂದ್ರೆ ಡಿಫರೆಂಟ್. ವಿಚ್ ದ ಸೆಂಟ್ರಲ್ ಆಟಮ್ ಈಸ್ ಕೋಆರ್ಡಿನೇಟೆಡ್ ವಿತ್ ಮೋರ್ ದೆನ್ ಒನ್ ಟೈಪ್ ಆಫ್ ಲಿಗ್ಯಾಂಡ್. ಈಗ ಮೋರ್ ದೆನ್ ಒನ್ ಟೈಪ್ ಆಫ್ ಲಿಗ್ಯಾಂಡ್ ಜೊತೆ ಅಟ್ಯಾಚ್ ಆಗಿದ್ರೆ, ಅದು ಮೋರ್ ದೆನ್ 1 ಅಂದ್ರೆ 2 ಇರ್ಬೋದು, 3 ಇರ್ಬೋದು, 5 ಇರ್ಬೋದು, ಎಷ್ಟಾದ್ರೂ ಇರ್ಬೋದು. ಸೊ ಸೆಂಟ್ರಲ್ ಆಟಮ್ ಈಸ್ ಕೋಆರ್ಡಿನೇಟೆಡ್ ವಿತ್ ಮೋರ್ ದೆನ್ ಒನ್ ಟೈಪ್ ಆಫ್ ಲಿಗ್ಯಾಂಡ್. ಓಕೆ, ಮೋರ್ ದೆನ್ ಒನ್ ಟೈಪ್ ಆಫ್ ಲಿಗ್ಯಾಂಡ್ ಜೊತೆ ಏನು ಕೋಆರ್ಡಿನೇಷನ್ ಆಗಿರುತ್ತೆ, ಇದನ್ನೇ ಏನಂತ ಕರಿತೀವಿ ನಾವು, ಹೆಟೆರೋಲಿಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಏನಾಗುತ್ತೆ, ಈ ಒಂದು ಕಾಂಪ್ಲೆಕ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ 2 ಟೈಪು. ಒಂದೇ ಟೈಪಿನ ಲಿಗ್ಯಾಂಡ್ ಇದ್ರೆ ಹೋಮೋಲಿಪ್ಟಿಕ್, ಮೋರ್ ದೆನ್ 1 ಇದ್ರೆ ಅವಾಗ ಏನಾಗುತ್ತೆ, ಹೆಟೆರೋಲಿಪ್ಟಿಕ್ ಕಂಪೌಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಸ್ಟೂಡೆಂಟ್ಸ್ ಇವತ್ತು ನಮ್ಗೆ ಏನೇನನ್ನ ಕಲ್ತ್ವಿ ಅಂದ್ರೆ, ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಒಂದು ಇಂಟ್ರಡಕ್ಷನ್ ಪಾರ್ಟ್. ಓಕೆ, ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್, ಡಬಲ್ ಸಾಲ್ಟ್ಸ್, ಇನ್ನೊಂದು ಸಮ್ ಇಂಪಾರ್ಟೆಂಟ್ ಟರ್ಮ್ಸ್, ಮತ್ತೇನು ಹೇಳಿ ಹೋಮೋಲಿಪ್ಟಿಕ್ ಹೆಟೆರೋಲಿಪ್ಟಿಕ್ ಕಾಂಪ್ಲೆಕ್ಸ್ ಅನ್ನ ಸ್ಟಡಿ ಮಾಡಿದ್ರಿ. ಓಕೆ.